ಸೂಪರ್ ಆಗಿದೆ. ನನಗೆ ಇದರ ಅಂಬೇಡ್ಕರ್ ಬಗ್ಗೆ ಭಾರಿ ಸ್ಟೋರಿ ಇದೆ, ಚೆನ್ನಾಗಿದೆ. ಪರವಾಗಿ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ. ಅದು ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಹೇಳಿದ್ದಾರೆ. ತುಂಬ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಅಟೆಂಪ್ಟ್. ಚೆನ್ನಾಗಿದೆ 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 ಗುರು. ಚೆನ್ನಾಗಿದೆ ಮೇಡಮ್. ಬೆಸ್ಟ್ ಫಿಲಿಮ್ ಈ ಕಾಲಕ್ಕೆ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಪಿಕ್ಚರ್. ಅಂಬೇಡ್ಕರ್ ಜೀವಂತವಾಗಿದ್ದಾರೆ. ಅಂಡರ್ಫುಲ್ಲು. ಫೈರ್ನ ಈ ಮನುಷ್ಯ ಅಳಿಸ್ಬಿಟ್ಟ. ಪುಷ್ಪ ಇಸ್ ಗಾಡ್. ಏನು ಹೇಳಿ ವಂಡರ್ಫುಲ್. ಕನ್ನಡಲ್ಲಿ ಬ್ಯೂಟಿಫುಲ್ ಆಫ್ಟರ್ ಲಾಂಗ್ ಟೈಮ್. ಆ ಜಡ್ಜು, ಆ ಕೇಸು, ಆ ರೌಡಿಸಮು, ಆ ಬುಕ್ ಅಡುವಿಕೆ, ಹೊಟ್ಟೆ ಅಂತ ಬುಕ್ ಅಡುವಿಕೆ ಮಾಡ್ಬಿಟ್ಟಿದ್ದಾರೆ. ನಮ್ಮ ಮರಿತಾತಂದ್ರೆ ನನಗೆ ಆಸ್ತಿ ಬಂದಿಲ್ಲ. ರಿಯಲ್ ಆಗಿ ತೆಗೆದಿದ್ದಾರೆ. 100% ಚೆನ್ನಾಗಿದೆ. ಸೂಪರ್ ಆಗಿತ್ತು. ಚೆನ್ನಾಗಿದೆ ನೋಡ್ಬೋದು. ಕ್ಲೈಮ್ಯಾಕ್ಸ್ ಆಗಿದೆ. ಸ್ಟೋರಿ ಚೆನ್ನಾಗಿದೆ ಮ್ಯಾಮ್. ಚೆನ್ನಾಗಿದೆ ಫಿಲ್ಮ್. ಏನು ಬೋರ್. ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್. 100% ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಸೂಪರ್ ನೋಡಿ, ಸೂಪರ್ ಮೇಡಮ್. ಮೂವಿ ಅಂತೂ ಸೂಪರ್ ಆಗಿದೆ. ಒಳ್ಳೆ ಕಂಟೆಂಟ್ ಮೂವಿ. ಆಗಿನ ಕಾಲದಲ್ಲಿ ಆಸ್ತಿ ಪತ್ರಗಳು ಹೆಂಗ್ ಕಳ್ಕೊಂಡ್ರು ಅಂತ ನೋಡ್ಬೇಕಾದ್ರೆ ಈಗಿನ ಜನಗಳು ಬಂದು ಈ ಫಿಲಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆಸ್ತಿ ಪತ್ರಗಳು ಹೆಂಗ್ ಕಳ್ಕೊಂಡ್ರು. ತಂದೆ ಕನಸು, ಮಗನ ನನಸು. ಚೆನ್ನಾಗಿದೆ. ಜೈ ಭೀಮ್. ಎಲ್ಲ ದಲಿತವರು ಈ ಮೂವಿ ತುಂಬ ಚೆನ್ನಾಗಿದೆ, ಬಂದು ನೋಡಿ ದಯವಿಟ್ಟು. ಆದರೆ ಕಾನೂನಾತ್ಮಕ ಹೋರಾಟ ಏನಿದೆ, ಅದು ಏನೇ ಆಗಿರಲಿ ಅದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ತಗೊಳ್ಳಿ ಅಂತ ಈ ಮೂವಿಲಿ ತೋರಿಸಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಪಿಕ್ಚರ್ ನೋಡಿ. ತುಂಬ ಚೆನ್ನಾಗಿದೆ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಸೂಪರ್ ಆಗಿದೆ ಮೂವಿ. ಚೆನ್ನಾಗಿದೆ ಸರ್. ತುಂಬಾ ವಂಡರ್ಫುಲ್ ಆಗಿದೆ. ಇನ್ನು ಈ ಥರ ಹೀರೋಗಳು ಹುಟ್ಟಬೇಕು, ರಿಯಲ್ ಆಗಿ ಆಗ್ಬೇಕು ಇದೆಲ್ಲ. ವೆರಿ ನೈಸ್ ಮೂವಿ ಮ್ಯಾಮ್. ಡೈಲಾಗ್ ಎಕ್ಸಲೆಂಟ್. ಕತೆ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿದೆ. ಒಳ್ಳೊಳ್ಳೆ ಸ್ಟೆಂಟ್ಗಳು ಮಾಡಿದ್ದಾರೆ. ನಮ್ಮ ಕನ್ನಡಿಗರಿಗೆ ಏಳು ಮಾಡಿದಂಥ ಸಿನಿಮಾ ಸೂಪರ್ ಆಗಿದೆ ಸರ್. ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಸರ್. ಈಗ ನಮ್ದು ಏನಾಗಿದೆ ಅಂದರೆ, ಈಗ ನಮ್ಮನೆ ತಾಯಿ ಪಕ್ಕದ ಮನೆ ತಾಯಿ ಬಂದವ್ರೆ, ನಾವು ಮೊದಲು ನಮ್ಮನೆ ತಾಯಿನ ಗೌರವಿಸ್ಬೇಕು. ನಮ್ಮನೆ ತಾಯಿಗೆ ನಾವು ನಮಸ್ಕಾರ ಹೇಳ್ಬೇಕು, ನಮ್ಮನೆ ತಾಯಿನ ಪ್ರೀತಿಸ್ಬೇಕು, ಆಮೇಲೆ ಪಕ್ಕದ ಮನೆ ತಾಯಿ. ಈಗ ನಮ್ಮನೆ ತಾಯಿ ನೋಡಿದ್ವಿ, ಅವರು ಯಾವತ್ತೂ ಮಕ್ಕಳನ್ನ ಬಿಟ್ಕೊಡಲ್ಲ. ಹಂಗೆ ಸಿನಿಮಾ ಚೆನ್ನಾಗಿ ಮಾಡೋರು. ಕನ್ನಡ ಸಿನಿಮಾ, ಕನ್ನಡಿಗರಾಗಿ ಹೇಳ್ತಿದ್ದೀನಿ, ಕನ್ನಡ ಸಿನಿಮಾಗೆ ಮೊದಲನೇ ಪ್ರಿಫರೆನ್ಸ್ ಕೊಡಬೇಕು. ನಾವು ನೋಡಿದ್ದೀವಿ ಸಿನಿಮಾ, ಅದ್ಭುತವೇ ಸರ್. ಪಕ್ಕ ಪೈಸಾ ವಸೂಲ್ ಸರ್. ಸಿನಿಮಾ ತುಂಬ ಉತ್ತಮವಾಗಿದೆ. ಏನು ಸಮಾಜದ ಸುಧಾರಣೆಗಾಗಿ, ಸಮಾನತೆಯ ಒಂದು ದೃಷ್ಟಿಯಿಂದ ಇಂದಿರಾ ಗಾಂಧಿಯವರು ಏನು ಭೂ ಸುಧಾರಣೆ ಕಾಯ್ದೆಯನ್ನು ತಂದಿದ್ದರು, ಆ ಕಾಯ್ದೆಯ ಆಧಾರದ ಮೇಲೆ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿದ ಎಲ್ಲ ಹೊಸಬರು ಅಂತ ಹೇಳ್ತಿದ್ದಾರೆ, ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಅವಕಾಶಗಳು ಸಿಕ್ಕಿದೆ. ರಾಕೇಶ್ ದಳವಂತ್ ಅವರು ಯುವ ನಾಯಕರು ಮುಂದೆ ದೊಡ್ಡ ನಾಯಕರಾಗಿ ಬೆಳೆಯಲಿ. ಈ ಸಿನಿಮಾ ಮುಖಾಂತರ ಸಮಾಜದ ಸುಧಾರಣೆಗಾಗಿ ಎಲ್ಲ ಇವತ್ತಿನ ಯುವ ಪೀಳಿಗೆಗಳು, ಹಿಂದೆ ನಡೆದಂಥ ಅನೇಕ ವಿಚಾರಗಳು ಇವತ್ತಿನ ಯುವ ಪೀಳಿಗೆಗೆ ತಿಳಿದಿರುವುದಿಲ್ಲ. ಹಾಗಾಗಿ ಎಲ್ಲ ಯುವ ಪೀಳಿಗೆಗಳು ಈ ಸಿನಿಮಾವನ್ನು ಬಂದು ನೋಡಿ ಹಿಂದೆ ನಡೆದಂಥ ಘಟನಾವಳಿಗಳನ್ನು ತಿಳಿದುಕೊಂಡು ಸಮಾಜದ ಒಂದು ಉತ್ತಮ ಮಾಹಿತಿಯನ್ನು ಪಡೆದುಕೊಂಡು ಸಮಾಜದಲ್ಲಿ ಹೇಗೆ ವರ್ತಿಸಬೇಕೆಂಬುದನ್ನು ಎಲ್ಲರೂ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂಥೇಳಿ ಈ ಮೂವಿ ತುಂಬ ದಿನ ಓಡಲಿ ಮತ್ತು ರಾಕೇಶ್ ದಳವಂತ ಯುವ ನಾಯಕರಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭ ಕೋರ್ತೇನೆ. ತುಂಬ ಚೆನ್ನಾಗಿತ್ತು ಸರ್ ಮೂವಿ. ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಹೀರೋ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ತುಂಬ ಸ್ಟ್ರಗಲ್ ಮಾಡಿದ್ದಾನೆ ಆ್ಯಕ್ಚುಲಿ ಅವನು 10 ವರ್ಷದಿಂದ ಥಿಯೇಟರ್ ಆರ್ಟಿಸ್ಟ್ ಆಗಿ ಇವಾಗ ಹೀರೋ ಆಗಿದ್ದಾನೆ ಅಂದರೆ ನಮ್ಮೆಲ್ಲರಿಗೂ ತುಂಬ ಖುಷಿ ಇದೆ. ಆಮೇಲೆ ಕನ್ನಡ ಮೂವಿಗೆ ಯಾರೂ ಅಷ್ಟೊಂದು ಮಹತ್ವ ಕೊಡ್ತಾ ಇಲ್ಲ. ಕನ್ನಡ ಮೂವಿನ ಕನ್ನಡದವರಾಗಿ ನಾವೇ ಬೆಳೆಸಬೇಕು, ಉಳಿಸ್ಬೇಕು. ಹಾಗಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ. ತುಂಬ ಚೆನ್ನಾಗಿದೆ ಸರ್. ಇವಾಗಿಂದ ಸಬ್ಜೆಕ್ಟ್ಗೆ ಪ್ರೆಸೆಂಟ್ ನಮಗೆ ಈ ಥರ ಮೂವಿಗಳು ಬೇಕು, ಹೋರಾಟದ ಮೂವಿಗಳು ಬೇಕು. ಪ್ರತಿಯೊಬ್ಬರು ಯೂತ್ಸಲ್ಲೂ ಈ ಮೂವಿ ನೋಡಿದಾಗ ಒಂದು ಹೊಸ ಉತ್ಸಾಹ ಬರುತ್ತೆ. ಅದರಲ್ಲಿರೋ ಒಂದೊಂದು ಸಾಂಗ್ ಕೂಡ ತುಂಬ ಅರ್ಥಪೂರ್ಣವಾಗಿದೆ. ಸೊ ಹಾಗಾಗಿ ಎಲ್ಲರೂ ನೋಡಬೇಕಂತ ಕೇಳ್ಕೊತೀನಿ. ಧನ್ಯವಾದ ಸರ್. ಎಲ್ರಿಗೂ ಜೈ ಭೀಮ್. ಮೊದಲನೇದಾಗಿ ಕನ್ನಡ ಸಿನಿಮಾದಲ್ಲಿ ಇವತ್ತು ಒಂದು ಹೊಸ ಅಲೆ, ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡುವಂಥ ಒಂದು ಸಿನಿಮಾ ಬಂದಿದೆ. ದಯವಿಟ್ಟು ನಮ್ಮ ಜೀರಾ ಭಗತ್ ರಾಯ್ ಮೂವಿನ ಇಡೀ ಕರ್ನಾಟಕ ಜನತೆ ಎಲ್ಲರೂ ನೋಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇವತ್ತು ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ದಿನ. ಆದರೆ ಇಂಥ ಒಳ್ಳೆಯ ದಿನ ಇವತ್ತು ಸಿನಿಮಾ ರಿಲೀಸ್ ಮಾಡಿದ್ರಲ್ಲ, ಅದು ಒಂದು ಒಳ್ಳೆಯದು. ಮತ್ತು ಪ್ರತಿಯೊಬ್ಬರಿಗೂ ಈ ಸಿನಿಮಾದಲ್ಲಿ ಏನು ಕಾನೂನಿನ ಶಕ್ತಿಯನ್ನಂತ ತೋರಿಸಿದರೆ, ಮತ್ತು ಭೂ ಒಡೆತನದ ಬಗ್ಗೆ ತೋರಿಸಿದರೆ, ಜೊತೆಗೆ ಸಮಾಜದ ನಿರ್ಮಾಣದ ಬಗ್ಗೆ ತೋರಿಸಿದರೆ, ಇಲ್ಲಿ ಯಾರು ಮೇಲೂ ಅಲ್ಲ, ಯಾರು ಕೀಲೂ ಅಲ್ಲ, ಇಲ್ಲಿ ಆಲ್ ಆರ್ ಈಕ್ವಲ್ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ರೆ ಪ್ರತಿಯೊಬ್ಬರು ಕರ್ನಾಟಕ ಜನತೆ ಎದೆ ತಟ್ಟಿ ಮೀಸೆ ಮೇಲೆ ಕೈ ಹಾಕಿ ತಿರುಗಿಸ್ಕೊಂಡು ಹೇಳ್ಬೇಕು,
ಅಂತ ಒಂದು ಕನ್ನಡ ಸಿನಿಮಾ ಇದು ಕೇಳಿದ್ರೆ ಪುಷ್ಪ ಟು ಇದ್ದ ಈ ಸಿನಿಮಾಕ್ಕೆ ಯಾರೋ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತಿದ್ದೀನಿ, ಇಂಥ 100 ಪುಷ್ಪ ಬಂದ್ರು ಗುರ್ತಾ ಇಂಥ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಕನ್ನಡ ಜನತೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಈ ಸಿನಿಮಾನ ಗೆಲ್ಸಿ ಅಂತ ಹೇಳಿ ನಾನು ಮತ್ತೊಮ್ಮೆ ಕರ್ನಾಟಕ ಜನತೆಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಯಾಕಂದರೆ ಪಾವಡ ಗಡಿನಾಡು ಭಾಗ, ಅಲ್ಲಿ ಕನ್ನಡ ಫಿಲಮ್ ರಿಲೀಸ್ ಆಗೋದೇ ಕಡಿಮೆ, ಹಾಗಾಗಿ ಪಾವಡದಿಂದ 200 ಕಿಲೋಮೀಟರ್ ಬಂದ್ವಿ. ಈಗ ನೋಡ್ತಾ ಇದ್ವಿ ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ವೈರಲ್ ಆಗ್ತಿತ್ತು ಫಿಲಮು. ಬಂದು ನೋಡಿದಾಗ ಏನಿದೆ ಅಂತ ಹೊಸಬ್ರು, ಯಾಕಂದರೆ ಕರ್ಣನ್ ಸರ್ ಹೊಸ ಡೈರೆಕ್ಟ್ರು, ರಾಕೇಶ್ ದಳ್ವಾಯಿ ಸರ್ ಹೊಸ ಡೈರೆಕ್ಟ್ರು. ಆದರೆ ಈ ಫಿಲಮ್ ನೋಡಿದಾಗ ಅನಿಸುತ್ತೆ ಒಂದೊಂದು ಪಾತ್ರ ರಾಕೇಶ್ ದಳ್ವಾಯಿ ಸರಿಂದ ಯಾರ್ಯಾರು ಲಾಯರ್ ಪಾತ್ರ ಆಗಿದ್ದು, ಪೊಲೀಸ್ ಪಾತ್ರ, ಪ್ರತಿಯೊಬ್ಬರೂ ಒಂದೊಂದು ಪಾತ್ರನೂ ಒಂದೊಂದು ಹೀರೋ ಥರ ಈ ಫಿಲಮಲ್ಲಿ ನೋಡಿದ್ದಾರೆ. ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀನಿ, ಈ ಚಿತ್ರನ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಎಲ್ಲೆಲ್ಲಿ ನಿಮಗೆ ಥಿಯೇಟರ್ ಇಳಿದು ಅಲ್ಲಿ ಹೆಚ್ಚಿನದಾಗ ನೋಡಿ. ಯಾಕಂದರೆ ಭೂ ಸುಧಾರಣಾ ಕಾಯ್ದೆ ವಿಶೇಷವಾಗಿ ಈ ಒಂದು ಚಲನಚಿತ್ರ ನೋಡ್ಕೊಂಡು ಬಂದು ನಮ್ಮನ್ನು ಆಳ್ತಿರುವಂಥ ಕರ್ನಾಟಕ ಸರ್ಕಾರಕ್ಕೆ ಹೇಳ್ತಿದ್ದೀನಿ, ಈಗ ನೀವು ಭೂಮಿನ ಎಲ್ಲ ಏನು ಭೂಮಿ ಹಂಚ್ತಾ ಇದ್ದೀರಾ ಸರ್ಕಾರಕ್ಕೆ, ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸರ್ ಅವರು ತುಂಬ ಒತ್ತಡ ಏರಿ ಒಂದು ಅಧಿಕಾರಿಗಳಿಗೆ ಹೇಳ್ತಿದ್ದಾರೆ, ಭೂಮಿ ಯಾರ್ಯಾರು ಉಳುಮೆ ಮಾಡ್ತಿದ್ದಾರೋ ಅವ್ರಿಗೆ ಹಕ್ಕುಪತ್ರಗಳು ಕೊಡಿ ಅಂತ ಹೇಳ್ತಾರೆ. ಇನ್ನೂ ಕೂಡ ಈ ತಹಶೀಲ್ದಾರ್ಗಳು ಎ.ಸಿಗಳಾಗಲಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ. ತುಂಬ ಸ್ಟ್ರಿಕ್ಟಾಗಿ ಯಾರು ಉಳುಮೆ ಮಾಡ್ತಿದ್ದಾರೋ ಅವ್ರಿಗೆ ಕೊಡಬೇಕು ವಿಶೇಷವಾಗಿ ಭೂಮಿನ. ಈ ಚಲನಚಿತ್ರವನ್ನು ಮತ್ತು ನಮ್ಮ ಹರಿರಾಮ್ ಸರ್ ಕೂಡ ಒಂದು ಪಾತ್ರ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಈ ಚಲನಚಿತ್ರ ನೋಡಿ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಪೇಪರ್ನಲ್ಲಿ ನೋಡಿದ್ದು, ಆದರೆ ಇಷ್ಟು ಕಂಪ್ಲೀಟ್ ವಿಚಾರ ನಮಗೂ ಈ ಕಥೆನಲ್ಲಿ ಗೊತ್ತಿರಲಿಲ್ಲ. ಸಿನಿಮಾ ನೋಡಿದಾಗ ಡೈರೆಕ್ಟ್ರ್ ಅವರು ಸ್ಕ್ರೀನ್ ಪ್ಲೇ ಎಲ್ಲೂ ಲ್ಯಾಗ್ ಆಗ್ದಂಗೆ ಅದನ್ನು ನೀಟಾಗಿ ಹೇಳ್ಕೊಂಬಂದಿದ್ದಾರೆ. ಎಷ್ಟು ಹಿಂದೆ ಜನಗಳು ಯಾವ ರೀತಿ ಬದುಕಿದ್ರು, ಏನು ಒಂದು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾಯಿದ್ರು, ಇದೆಲ್ಲ ನೋಡಿದಾಗ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಮೈ ಜುಮ್ ಅನಿಸುತ್ತೆ. ಯಾಕಂದರೆ ಕೊನೆಗೆ ಅಂತಿಮವಾಗಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಮನುಷ್ಯ ಜಾತಿ ಒಂದೇ, ಎಲ್ಲರೂ ಸಮಾನರು, ಈಕ್ವಾಲಿಟಿ. ಅಂಬೇಡ್ಕರ್ ಅವರು ಏನು ಹೇಳಿದರು, ಅದು ಒಂದು ಫೈನಲ್ ಆಗಿ ಮೆಸೇಜ್ ಬಂದಿದೆ. ಕತೆ ತುಂಬ ಅದ್ಭುತವಾಗಿದೆ. ಎಲ್ಲ ಕರ್ನಾಟಕ ಜನತೆ ನೋಡಿ ಇದನ್ನು ಬೆಂತಟ್ಟಿ ಅವ್ರಿಗೆ ಆಶೀರ್ವದಿಸಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ.